ಕೆಲ್ಸಕ್ಕೆ ಬಂದು ನೋಡಿದ ತಕ್ಷಣನೇ ಒಂದು ಗಾಡಿ ಅಪ್ಸೆಟ್ ಆಗೈತೆ ಗುರು. ಸಮನ್ ಆಕ್ಸೆಪ್ಟ್ ಅಂತ ಬಂತು. ಅಯ್ಯೋ ತೇರಿಕೆ, ಇದೇನು ಗುರು ಇದು? ಈ ಥರ ಸೈಕು ಎಷ್ಟು ಕಿಲೋಮೀಟ್ರ್ ಪಿಕಪ್ ಇಲ್ಲಿಂದ? ಅಂತೆ ನಮ್ಮ 3 ಕಿಲೋಮೀಟ್ರ್ ಐತಲ್ಲ ಗುರು ಪಿಕಪ್ಪು. ಯಾಪ ಪೇಮೆಂಟು ನೋಡಿ, ನಾನು 30 ಕಲೆಕ್ಟ್ ಮಾಡಿಕ್ಕಿದ್ದೀನಿ. ಅಂದರೆ 2ಗೆ 20 ರೂಪಾಯಿ, 5ಗೆ 50 ರೂಪಾಯಿ, 10ಗೆ 100 ರೂಪಾಯಿ, 20ಗೆ 200 ರೂಪಾಯಿ. ಹೊಸ ಗಾಡಿ ಬಂದ್ಬಿಟ್ಟು ರೆಂಟಿಗೆ ಕೊಡ್ತಾವ್ರೆ ಗುರು. ಎಲೆಕ್ಟ್ರಿಸಿಟಿ ಮತ್ತು ಬೆಲಂದೂರು ಮತ್ತು ಬಾಲಕೆಂಪಾಪುರ 3 ಹತ್ರ ಐತೆ. ಸೋಮವಾರ ಮಂಗಳವಾರ ಬಂದ್ಬಿಟ್ಟು ಆರ್ಡ್ರ್ ಇರಲ್ಲ. ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವತ್ತು ಬಂದ್ಬಿಟ್ಟು ಅಂದರೆ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಅಂದರೆ ಜಾಸ್ತಿ ದಿನ ವಿಡಿಯೋ ಮಾಡಿ, ಯಾಕಂದರೆ ಸ್ವಲ್ಪ ಕೆಲಸಗಳಿಂದ ಮಾಡೋಕ್ಕಾಗಲಿಲ್ಲ, ಟೈಮು ಸಿಗ್ತಿಲ್ಲ, ಅದಕ್ಕೆ ಮಾಡೋಕ್ಕೂ ಆಗಲಿಲ್ಲ. ಇವಾಗ ಬಂದ್ಬಿಟ್ಟು ಬ್ಯಾಟ್ರಿ ಫುಲ್ ಆಗೈತೆ ಗಾಡಿಯಲ್ಲೂ ಬ್ಯಾಟ್ರಿ ಫುಲ್ ಐತೆ. ನಾನು ಫುಲ್ ಬ್ಯಾಟ್ರಿ ಇದ್ದೀನಿ. ಇವಾಗ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 6 ಗಂಟೆ ಆಗ್ತಾ ಬಂತು. 6 ಗಂಟೆಗೆ ಇನ್ನೂ ಹಾಫ್ ಆನ್ ಅವರ್ ಐತೆ. 6 ಗಂಟೆಗೆ ನೋಡ್ಬೋದು 5:15 ಆಯಿತು. ಅಂದರೆ ಡ್ಯೂಟಿ ನಾನು ಮಾಡಲಿ. ಯಾವ್ದು ಗುರು? ನಾಯಿ ಮರಿ ಹೈ ದುರಾಗು. ಅದ್ರ ಮೇಲೆ ಏನಾದ್ರು ಹಸ್ಕೊಂಡು ಹೋಗ್ಬಿಟ್ರೆ ಮುಗಿದ್ನಾಗದ. ಓಕೆ, ಇವಾಗ ಬಂದ್ಬಿಟ್ಟು ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 5:23 ಆಗೈತೆ. ಇನ್ನೂ ಡ್ಯೂಟಿ ಆನ್ ಮಾಡಿಕ್ಕಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ತೋರಿಸ್ತೀನಿ. ಇವತ್ತು ಅರ್ನಿಂಗ್ಸ್ ಪರವಾಗಿಲ್ಲ ಗುರು. ಈ ವಾರ ಫುಲ್ಲು ಪರವಾಗಿಲ್ಲ, ಮಸ್ತಾಗಿ ಮಾಡಿದ್ದೀನಿ. ಆಲ್ರೆಡಿ ಪೇಮೆಂಟು ಬಂತು. ಒಂದು ತಿಂಗಳು 18,000 ಬಂತು ಒಂದು ತಿಂಗಳು. ಇವಾಗ ಇನ್ನೂ ಡ್ಯೂಟಿ ಆನ್ ಮಾಡಿಲ್ಲ. ಇನ್ನೂ ಫ್ರೆಂಡ್ ಬರಬೇಕು, ಅದಕ್ಕೆ ಡ್ಯೂಟಿ ಆನ್ ಮಾಡಿಲ್ಲ. ಇವಾಗ ಅರ್ನಿಂಗ್ಸ್ ತೋರಿಸ್ತೀನಿ. ಮಾಡಿದ್ದೀನಿ ಅಂತ 959, 136. ಸೋಮವಾರ ಮಂಗಳವಾರ ಬಂದ್ಬಿಟ್ಟು ಆರ್ಡ್ರ್ ಇರಲ್ಲ. ಇವತ್ತು ಬುಧವಾರ ಬಂದ್ಬಿಟ್ಟು ನೋಡ್ಬೇಕು. ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. 2 ದಿನ ಆರ್ಡ್ರ್ ಬೀಳಲ್ಲ ಅಂತ ಹೇಳೋರು ಅವರೇನೆ. ಶನಿವಾರ ಬಂದ್ಬಿಟ್ಟು ನೋಡ್ಬೋದು ಎಷ್ಟು ಮಾಡಿದ್ದೀನಿ ಅಂತ. ಭಾನುವಾರ 1094 ಮಾಡಿದ್ದೀನಿ. ಶನಿವಾರ 1138. ಇನ್ನೊಂದು ನೋಡ್ಬೋದು 1180, 789, 792, 865, 1198. ಅಂದರೆ ವೀಕ್ಲಿ ಎಷ್ಟು ಅರ್ನಿಂಗ್ ಆಗೈತೆ ಅಂತ ನೋಡ್ಬೋದು. 3ನೇ ತಾರೀಕಿಂದ 9ನೇ ತಾರೀಕು 6,976 ರೂಪಾಯಿ. 10ನೇ ತಾರೀಕಿಂದ 16ನೇ ತಾರೀಕು ಒಳಗಡೆ 1,795 ರೂಪಾಯಿ. ಅಂದರೆ ನೆನ್ನೆ 2 ದಿನ ಮಾಡಿರೋದು ಇದು. ತಿಂಗಳು ನೋಡ್ಬೋದು. ತಿಂಗಳಲ್ಲಿ ಬಂದ್ಬಿಟ್ಟು ಜನ್ವರಿಯಲ್ಲಿ 20,846 ರೂಪಾಯಿ. ಡಿಸೆಂಬರಲ್ಲಿ 7,738 ರೂಪಾಯಿ. ಡಿಸೆಂಬರಲ್ಲೇ ಜಾಯ್ನ್ ಆಗಿದ್ದು, ನವಂಬರಲ್ಲಿಲ್ಲ. ಡಿಸೆಂಬರು, ಜನವರಿ, ಫೆಬ್ರವರಿದಲ್ಲಿ 11,171 ರೂಪಾಯಿ ಫೆಬ್ರವರಿ ಮಾಡಿರೋದು. ಈ ತಿಂಗಳಲ್ಲಿ ಪರವಾಗಿಲ್ಲ ಗುರು, ಮಾಡಿದ್ದೀನಿ ಚೆನ್ನಾಗಿ. ಈ ತಿಂಗಳಲ್ಲಿ ಓಕೆ ನನ್ನ ಪ್ರಕಾರ. ಕೆಲ್ಸಕ್ಕೆ ಬಂದು ನೋಡಿದ ತಕ್ಷಣನೇ ಒಂದು ಗಾಡಿ ಅಪ್ಸೆಟ್ ಆಗೈತೆ ಗುರು. ಫ್ರಂಟ್ ಎಲ್ಲ ಫುಲ್ಲು ಇಷ್ಟು ಇಮೇಜ್ ಹಾಕ್ತೀನಿ ನೋಡಿ, ಅಂದರೆ ವಿಡಿಯೋ ಹಾಕ್ತೀನಿ ನೋಡಿ. ಗಾಡಿ ಫ್ರಂಟ್ ಸೈಡ್ ಮಾತ್ರ ಅಪ್ಸೆಟ್ ಆಗಿರೋದು. ಅಂದರೆ ಗಾಡಿ ಅವನೇನೋ ಇಕ್ಕಿರೋದಂತೆ. ನೋಡ್ಬೋದು ನೀವು ಯಾವ ಥರ ಯಾವ ರೇಂಜ್ಗೆ ಆಗೈತೆ ಅಂತ. ಎತ್ಕೊಬಂದು ಗುದ್ದಿರೋದು. ಫುಲ್ಲು ಗ್ಲಾಸ್ ಗೀಸ್ ಏನಿಲ್ಲ ಗುರು. ಅಷ್ಟು ಮಿರರ್ ಅಂತೂ ಆ ಕಡೆ ಈ ಕಡೆ ಮಿರರು ಇಲ್ಲ, ಫುಲ್ಲು ಗ್ಲಾಸು ಅಷ್ಟು ಓಕೆ. ಬಟ್ ಅಷ್ಟೇನಾಗಿಲ್ಲ, ಅವ್ರಿಗೂ ಯಾರಿಗೂ ಏನೂ ಆಗಿಲ್ಲ ಅನ್ಸುತ್ತೆ. ಈ ಥರ ಸೀನ್ ಆಗ್ತಾ ಇರತ್ತೆ. ಅದಕ್ಕೆ ಹೇಳೋದು, ಈ ಥರ ಸೀನ್ ನೋಡ್ಬೇಕಂದ್ರೆ ನಮ್ಮನ್ನ ಫಾಲೋ ಮಾಡಿ ಅಂತ ಹೇಳೋದು. ಓಕೆ, ಇವಾಗ ನಿಮಗೆ ಇದರಲ್ಲಿ ಜಾಸ್ತಿ ಜನ ಬಂದ್ಬಿಟ್ಟು ಕೆಲಸ ಜಾಯ್ನ್ ಆಗಬೇಕು ಹೆಂಗೆ ಏನು ಅಂತ ಕೇಳ್ತಾ ಇದ್ರಿ. ಆಲ್ಮೋಸ್ಟ್ ನಿಮಗೆ ಹೇಳಿದ್ದೀನಿ ಯಾವ ಥರ ಮಾಡಬೇಕು ಹೆಂಗೆ ಏನಂತ. ನಿಮ್ಗೆ ಆ ವಿಡಿಯೋನೂ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಬನ್ನಿ. ಆಮೇಲೆ ಇನ್ನೊಂದು ಇವಾಗ ಹೇಳೋದು ನೋಡಿ ಏನಂತ. ಆ ವಿಡಿಯೋ ನೀವು ಫುಲ್ಲು ನೋಡಿದ್ರೆ ನಿಮ್ಗೆ ಅರ್ಥ ಆಗೋದು. ಸ್ಕಿಪ್ ಮಾಡಿಬಿಡಿ, ಫುಲ್ಲು ನೋಡ್ಬಿಟ್ಟು ಆಮೇಲೆ ಕೆಳಗೆ ಕಮೆಂಟ್ ಆಗಿದೆ ಏನು ಡೌಟ್ ಇದ್ದರೆ. ಜಾಸ್ತಿ ಜನ ಜಾಯ್ನ್ ಆಗಬೇಕು, ಎಲ್ಲಿ ಬರಬೇಕು ಏನು ಅಂತ ಕೇಳ್ತಾ ಇದ್ರು. ಹೇಳ್ತೀನಿ ನೋಡಿ ಎಲ್ಲೆಲ್ಲಿ ಬರಬೇಕು ಅಂತ. ಎಲ್ಲೆಲ್ಲ ಐತೆ ಅಂದರೆ ಇದು ಸ್ಟೇಷನ್ ಬಂದ್ಬಿಟ್ಟು 3 ಹತ್ರ ಐತೆ. ಎಲ್ಲೆಲ್ಲಂದರೆ ಹೆಬ್ಬಾಲ ಕೆಂಪಾಪುರದಲ್ಲಿ ಒಂದು ಇಲ್ಲ, ಬೆಲಂದೂರಲ್ಲಿ ಒಂದು ಐತೆ. ಬೆಲಂದೂರು ಬಿಟ್ಟು ಇನ್ನೊಂದು ಎಲೆಕ್ಟ್ರಾನ್ಸಿಟಿ 3 ಹತ್ರ ಐತೆ. ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಎಲ್ಲಾದರೂ ಇದ್ದರೆ ನಾನು ನಿಮ್ಗೆ ಹೇಳ್ತೀನಿ. ಮತ್ತು ಇನ್ನೊಂದು ಬಂದ್ಬಿಟ್ಟು ಇದರಲ್ಲಿ ನಿಮಗೆ
ಫಸ್ಟ್ ಆಫ್ ಆಲ್ ನೀವು ಬಂದು ಜಾಯಿನ್ ಆಗಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀನಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಫಾಲೋ ಮಾಡಿಬಿಟ್ಟು ನನಗೆ ಮೆಸೇಜ್ ಮಾಡಿ ಜಾಯಿನ್ ಆಗಬೇಕು ಬ್ರೋ, ಎಲ್ಲಿ ಹೋದ್ರೆ ಬೆಸ್ಟು ಹೆಂಗೆ ಏನಂತ ನಿಮ್ಗೆ ಹೇಳ್ತೀನಿ ಸರಿನಾ. ಪರ್ಸನಲ್ ನಂಬರೇ ಕೊಡ್ತೀನಿ ಅಂತಲೂ ಹೇಳಿದ್ದೀನಿ, ಇದೇನೇ ಹೇಳ್ತಾ ಇದ್ದೀನಿ, ಪರ್ಸನಲ್ ನಂಬರು ನಾನು ಕೊಡ್ತೀನಿ ನಿಮಗೆ ಸರಿನಾ. ನನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಮೆಸೇಜ್ ಮಾಡಿ ಬ್ರೋ ಈ ಥರ ಜಾಯ್ನ್ ಆಗಬೇಕು ಹೆಂಗೆ ಏನಂತ ಹೇಳಿದ್ರೆ ನಾನು ನಿಮಗೆ ನಂಬರ್ ಕೊಡ್ತೀನಿ, ನೀವು ಯಾವ ಥರ ಮಾಡಬೇಕು ಅಂತಲೂ ಹೇಳ್ಕೊಡ್ತೀನಿ. ಏನಂದರೆ ನಾನು ಹೊಸ ಗಾಡಿ ಒಂದು ಓಡಿಸಿದ್ನಲ್ಲ, ಅದೇ ಮನೆ ಹಾಕಿದ್ನಲ್ಲ ಒಂದು ವಿಡಿಯೋ, ಅದು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದು, ಹೋಗಿ ಚೆಕ್ ಮಾಡಿ ಆ ವಿಡಿಯೋ. ಆ ಹೊಸ ಗಾಡಿನ ರೆಂಟ್ ಕೊಡ್ತಾವ್ರೆ ಅವರು ಈಗ ಬೆಲ್ಲಂದೂರಲ್ಲಿ ರೆಂಟ್ ಕೊಡ್ತಾರೆ, ಅಂದರೆ ಡೈಲಿ 700 ರೂಪಾಯಿ ಅಂತೆ. 700 ರೂಪಾಯಿ ಅಂದರೆ ಹೆಂಗಂದರೆ 600 ರೂಪಾಯಿ. ಹೆಂಗಂದರೆ ನೀವು ಡೈಲಿ 20 ಆರ್ಡ್ರೇನೋ ಮಾಡ್ಬೇಕಂತ, ರ್ಯಾಪಿಡೋದಲ್ಲಿ ಮಾಡಬೇಕು, ಅವ್ರು ರ್ಯಾಪಿಡೋಗೆ ಅಟ್ಯಾಚ್ ಮಾಡಿಕೊಡ್ತಾರೆ. ರ್ಯಾಪಿಡೋದು ಜಾಯ್ನ್ ಆಗಿ ರ್ಯಾಪಿಡೋದಲ್ಲಿ 20 ಆರ್ಡರ್ ಮಾಡಿದ್ರೆ 600 ರೂಪಾಯಿನ ಪೇ ಮಾಡೋದು. ಇಲ್ಲ ಅಂದರೆ ಆರ್ಡರ್ ಮಾಡಿಲ್ಲ ಅಂದರೆ ಎಷ್ಟು 700 ರೂಪಾಯಿ ಪೇ ಮಾಡ್ಬೇಕಂತ. ಡೆಪಾಸಿಟ್ ಎಲ್ಲ 0 ಅಂತ ಹೇಳಿದ್ರು. ಅದ್ರ ಬಗ್ಗೆ ಇನ್ನೂ ನಾನು ನೀಟಾಗಿ ಕೇಳ್ಕೊಂಡು ನಿಮಗೆ ಹೇಳ್ತೀನಿ ಹೆಂಗೆ ಏನಂತ. ನನಗೆ ಗೊತ್ತಿರೋ ಪ್ರಕಾರ ಬಂದ್ಬಿಟ್ಟು ರೆಂಟ್ ಗಾಡಿ ಈಸ್ಕೊಳೋದು ಬೆಸ್ಟಾ ಇಲ್ಲ ಅಂತ ಕೇಳೋದಾದ್ರೆ ಈಸ್ಕೊಂಡು ಮಾಡ್ಬೋದು ಗುರು. ಅಂದರೆ ಏನು 1 ರೂಪಾಯಿ ಖರ್ಚಿರಲ್ಲ, ಎಲ್ಲ ಚಾರ್ಜಿಂಗ್ ಎಲ್ಲ ಫ್ರೀ ಅಲ್ವಾ, ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಏನಂದರೆ 20 ಆರ್ಡ್ರು ಮಾಡೋದೇ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು. ಅರ್ನಿಂಗ್ಸ್ ಬರೋದೆಲ್ಲ ನಮಗೇನೆ, ಅಂದರೆ 20 ಆರ್ಡ್ರ್ ಮಾಡ್ಬೇಕು ಅವ್ರಿಗಷ್ಟೇ. ಅರ್ನಿಂಗ್ಸ್ ಬರುತ್ತಲ್ವ, ಅರ್ನಿಂಗ್ಸ್ ಎಲ್ಲ ನಮಗೇನೆ. 20 ಆರ್ಡ್ರ್ ಬರೀ ಮಾಡ್ಬೇಕು ನಾವು ಅಷ್ಟೇ. ತಿಂಗ್ಳಿಗೊಂದ್ಕಿಂತ ವಾರಗೊಂದ್ಕಿಂತ ಎತ್ಕೊಂಡು ಹೋಗಿ ಅಲ್ಲಿ ಗಾಡಿ ತೋರಿಸಿ ಎಲ್ಲ ಸರ್ವಿಸ್ ಗಿರ್ವಿಸ್ ಎಲ್ಲ ಮಾಡ್ಕೊಡ್ತಾರಂತೆ. ಒಂಥರ ಪರವಾಗಿಲ್ಲ ನಾರ್ಮಲ್ ಗಾಡಿಗಿಂತ. ಇದಂದರೆ ದಿನಕ್ಕೆ 600 ರೂಪಾಯಿ ಅಂದರೆ ನೀನು ಹೆಂಗಿಲ್ಲ ಅಂದ್ರೂ ಡೈಲಿ ಒಂದು 2000 ಆದರೂ ದುಡಿಬೇಕು ಅನ್ಸುತ್ತೆ. ಇದರಲ್ಲಿ ಆರಾಮಾಗಿ ದುಡಿಬೋದು ಅಂತ ಹೇಳಿದ್ರು. ನನಗೆ ಗೊತ್ತಿರೋ ಪ್ರಕಾರ ಜಾಸ್ತಿ ಜನ ಹೇಳವ್ರೆ, ಇನ್ನೇನು 2000 ದುಡಿದ್ರೆ ನಿಂಗೆ ಅಲ್ಲಿ 600 ರೂಪಾಯಿ ಆಯಿತು ಅಂದ್ರೂ 1600 ರೂಪಾಯಿ ಇರುತ್ತೆ. ಪರವಾಗಿಲ್ಲ, ನನ್ನ ಪ್ರಕಾರ ದುಡಿದ್ರೆ ಆಗುತ್ತೆ, ಮಾಡ್ಬೋದು ಅನ್ಸುತ್ತೆ. ಇವಾಗ ಹೆಂಗಿಲ್ಲ ಅಂದ್ರೂ 20 ಆರ್ಡ್ರಿಗೆ ಆಲ್ಮೋಸ್ಟ್ ಹಿಂಗೇನು ಒಂದು 1500-2000 ಆಗ್ಬೋದು. ಅದೇ ಹತ್ರನೇ ಮಾಡಬೇಕು, ಲಾಂಗೆಲ್ಲ ಹೋಗ್ಬಾರ್ದು ಓಕೆನಾ. ಆ ಥರ ಮಾಡಿದ್ರೆ ನಿಮ್ಗೆ ಬೆಸ್ಟು. ಅದ್ರದ್ದು ಬಗ್ಗೆ ಇನ್ನು ಫುಲ್ ಡೀಟೇಲ್ ಆಗಿ ತಿಳ್ಕೊಂಡು ನೆಕ್ಸ್ಟ್ ಬ್ಲಾಗಲ್ಲೂ ನಿಮ್ಗೆ ಹೇಳ್ತೀನಿ ಯಾವ ಥರ ಏನು ಅಂತ. ಅದ್ರೇನಾದ್ರು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿರಿ, ಇಲ್ಲಾಂದ್ರೆ ನಿಮ್ಗೇನಾದರೂ ಗೊತ್ತಿದ್ರು ನಂಗೆ ಕಮೆಂಟ್ ಹಾಕಿರಿ ಈ ಥರ ಬರೋ ಅಂತ. ಇವಾಗ ನಾನು ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಇನ್ನೂ ಡ್ಯೂಟಿ ಆನ್ ಮಾಡಿಲ್ಲ, ಡ್ಯೂಟಿ ಆನ್ ಮಾಡ್ತೀನಿ. ಇನ್ನೂ ಫ್ರೆಂಡ್ ಬಂದಿಲ್ಲ, ಫ್ರೆಂಡ್ ಬಂದ ಮೇಲೆ ಆನ್ ಮಾಡ್ತೀನಿ. ಅಂದರೆ ನಾನು ಎಲ್ಲ ಶಾರ್ಟ್ ಕಟ್ಟೆ ಗುರು, ಲಾಂಗ್ ಅಂತೂ ಹೋಗೋದೇ ಇಲ್ಲ, ಎಲ್ಲ ಹತ್ರನೇ ಮಾಡ್ತೀನಿ. ನಿಮ್ಗೆ ತೋರಿಸ್ತೀನಿ ರೀ ಎಷ್ಟೆಷ್ಟು ಆರ್ಡರ್ ಮಾಡಿದ್ದೀನಿ ಅಂತ. 800 ರೂಪಾಯಿಗೆ ಲಾಂಗ್ ಹೋದ್ರೆ ಸುಮ್ಮನೆ ಹಿಂಸೆ ಗುರು, ಟ್ರಾಫಿಕಲ್ಲಿ ತಲೆ ಕೆಟ್ಟೋಗ್ಬಿಡುತ್ತೆ. ಲಾಂಗ್ ಅನ್ನೋದೇ ಹೋಗ್ತಾ ಇಲ್ಲ, ಎಲ್ಲ ಲೋಕಲಲ್ಲೇ ಮಾಡ್ತಾ ಇದ್ದೀನಿ. 50 ರೂಪಾಯಿ ಆರ್ಡ್ರು, 60 ರೂಪಾಯಿ ಆರ್ಡ್ರು ಅಷ್ಟೇ. ನಿಮ್ಗೆ ತೋರಿಸ್ತೀನಿ ರೀ ಎಲ್ಲೆಲ್ಲಿ ಹೋಗ್ತೀನಿ, ಯಾವ ಕಡೆಯಿಂದ ಹೋಗ್ತೀನಿ, ಎಷ್ಟೆಷ್ಟು ಮಾಡ್ತೀನಿ ಅಂತ ನೋಡಿ. ನೆನ್ನೆ ನೋಡ್ಬೋದು ನೀವು ಎಷ್ಟು ಆರ್ಡ್ರ್ ಮಾಡಿದ್ದೀನಿ ಅಂತ. 13 ಆರ್ಡ್ರು, 130 ರೂಪಾಯಿ. ಎಷ್ಟು ಕಿಲೋಮೀಟ್ರ್ ಅಂತ ನೋಡ್ಬೋದು ನೀವೇ. 5 ಕಿಲೋಮೀಟ್ರು 11 ಗಂಟೆ ಮೇಲೆ ಎತ್ಕೊಂಡ್ರೆ ಇದು ನೋಡಿ ಎಷ್ಟು ಕಿಲೋಮೀಟ್ರ್ ಆಪು. 1.34 1 ಕಿಲೋಮೀಟ್ರು 34 ಮೀಟ್ರ್ ಅಷ್ಟೇ, 300 ಮೀಟ್ರ್ ಸಾರಿ. ಇದು ನೋಡ್ಬೋದು 3 ಕಿಲೋಮೀಟ್ರು ಆಲ್ಮೋಸ್ಟ್ 4 ಕಿಲೋಮೀಟ್ರ್ ಇಟ್ಕೊಳ್ಳಿ. ಇದು ನೋಡ್ಬೋದು, ಇದು ಒಂದು 3.5 ಕಿಲೋಮೀಟ್ರು. ಇದು ನೋಡ್ಬೋದು 1.62 ಅಂದರೆ 1.5 ಕಿಲೋಮೀಟ್ರ್ ಇಟ್ಕೊಳ್ಳಿ. ಇದು 50 ರೂಪಾಯಿ ಕೊಡ್ತಾರೆ 1.5 ಕಿಲೋಮೀಟ್ರ್. ಇದು ನೋಡ್ಬೋದು, ಇದು 1 ಕಿಲೋಮೀಟ್ರ್ ಅಷ್ಟೇ, 40 ರೂಪಾಯಿ ಕೊಟ್ಟವ್ರೆ. 43 ರೂಪಾಯಿ, 114 ರೂಪಾಯಿ. ಎಷ್ಟು ಕಿಲೋಮೀಟ್ರ್ ಇದು? 4 ಕಿಲೋಮೀಟ್ರು. 51 ರೂಪಾಯಿ 1 ಕಿಲೋಮೀಟ್ರು. 60 ರೂಪಾಯಿ 2 ಕಿಲೋಮೀಟ್ರು. 102 ರೂಪಾಯಿ 5 ಕಿಲೋಮೀಟ್ರು. 66 ರೂಪಾಯಿ 2.5 ಕಿಲೋಮೀಟ್ರು ಅಷ್ಟೇ ಗುರು. ಎಲ್ಲ ನಾನು ಲಾಂಗ್ ಹೋಗಲ್ಲ, ಎಲ್ಲ ಹತ್ರನೇ ಮಾಡ್ಕೊತೀನಿ. ಇಲ್ಲಿ ನೋಡ್ಬೋದು, ಇದರಲ್ಲೂ 12 ಆರ್ಡ್ರ್ ಮಾಡಿದ್ದೀನಿ. 140, 55, 85, 58, 54, 40, 53, 91, 60, 69, 58, 73 ಎಲ್ಲ ಲೋಕಲ್. ಲಾಂಗೇ ಹೋಗ್ತಾ ಇಲ್ಲ ನಾನು ಈ ನಡುವೆ. 17 ಆರ್ಡ್ರ್ ನೋಡಿ, 17 ಆರ್ಡ್ರಿಗೆ 1096 ರೂಪಾಯಿ. ಎಲ್ಲ ಲೋಕಲಲ್ಲೇ ಮಾಡಿರೋದು, ಲಾಂಗೇ ಹೋಗ್ತಾ ಇಲ್ಲ ನಾನು. ಎಲ್ಲ ನೋಡಿ 50 ರೂಪಾಯಿ ಆಡ್ರೆ 50, 60, 70 ಅಷ್ಟೇ. 100 ರೂಪಾಯಿ ಮೇಲೆ ಅಂದರೆ 10 ಗಂಟೆ ಮೇಲೆ ಹೋಗ್ಬೇಕು. ಅಂದರೆ ಇದರಲ್ಲಿ ಹೆಂಗೆ ಮಾಡ್ಬೇಕು ಗೊತ್ತಾ, ನೀವು ಒಂದು 10 ಗಂಟೆ ಮೇಲೆ ಲಾಂಗ್ ಎತ್ಕೋಬೇಕು. ಯಾಕಂದರೆ ಅವಾಗ ಟ್ರಾಫಿಕ್ ಇರಲ್ಲ, ಈಸಿಯಾಗಿ ಮಾಡ್ಬೋದು. ಇನ್ನು ಅದಕ್ಕಿಂತ ಮುಂಚೆ ಲೋಕಲಲ್ಲೇ ಆತಾಡಬೇಕು. ಹೆಂಗಂದರೆ ಲೋಕಲಲ್ಲಿ ಎತ್ಕೊಬಿಟ್ರೆ ದಾರಿ ನಮ್ಗೆ ಗೊತ್ತಿರತ್ತೆ. ಲೋಕಲಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡೇ ಮಾಡ್ಬಿಡ್ಬೋದು ನಾವು. ಅದು ಬೆಸ್ಟು ನನ್ನ ಪ್ರಕಾರ. ಲಾಂಗ್ ಹೋದ್ರೂ ಒಂದು 700-800 ಆಗೋವರೆಗೂ ಲಾಂಗ್ ಮಾಡಬೇಕು. ಆಮೇಲೆ ಎಲ್ಲ ಶಾರ್ಟ್ಕಟ್ಟಲ್ಲೇ ಮಾಡಿದ್ರೂ ಆಗುತ್ತೆ. ಹಂಗಂದರೆ ಭಯಂಕರ ಹಿಂಸೆ ಗುರು ಈ ಟ್ರಾಫಿಕಲ್ಲಿ. ಸಾಯಂಕಾಲ ಟೈಮ್ ಅಲ್ವಾ, ಒಂದು ಆರ್ಡ್ರ್ ಏನಾದರೂ ಲಾಂಗ್ ಎತ್ಕೊಬಿಟ್ರೆ ಇಲ್ಲಿಂದ ಹೋಗೋಷ್ಟರಲ್ಲಿ ಒಂದು 8 ಗಂಟೆ ಆಗಿಬಿಡುತ್ತೆ. 8 ಗಂಟೆ ಒಳಗಡೆ ಇಲ್ಲೇ ನೀವು 700 ರೂಪಾಯಿ ಮಾಡ್ಬೋದು. ನಾನು ಆಲ್ರೆಡಿ 7 ಗಂಟೆ ಒಳಗಡೆ 800 ರೂಪಾಯಿ ಮಾಡಿದ್ದೀನಿ ಗುರು. ಆ ಥರ ಎಲ್ಲ ಲೋಕಲಲ್ಲೇ ಮಾಡಿಬಿಟ್ರೆ ನಮ್ಮ ಪ್ರಕಾರ ಬೆಸ್ಟು. ಸೀರಿಯಸ್ಸಾಗಿ ಲೋಕಲಲ್ಲೇ ಮಾಡ್ಕೊಳ್ಳಿ, ನಿಮಗೆ ಈಸಿಯಾಗಿ ಅರ್ನಿಂಗ್ ಆಗುತ್ತೆ. ಲಾಂಗ್ ಎಲ್ಲ ಹೋಗೋಕ್ಕೆ ಹೋಗ್ಬೇಡಿ. ಇವತ್ತು ತೋರಿಸ್ತೀನಿ ನಿಮಗೆ ಎಲ್ಲೆಲ್ಲಿ ಮಾಡ್ತೀನಿ, ಎಷ್ಟು ಮಾಡ್ತೀನಿ ಅಂತ. ಇವತ್ತಿಂದ ಸ್ಟಾರ್ಟು.
ಸರಿ ಓಕೆ ಬನ್ನಿ. ಆರ್ಡ್ರ್ ಯಾವುದು ಬಿದ್ದಿಲ್ಲ, ಡ್ಯೂಟಿ ಆನ್ ಮಾಡಿ ಆರ್ಡ್ರ್ ಯಾವುದಾದ್ರೂ ಬಿದ್ಮೇಲೆ ನಿಮಗೆ ಸಿಗ್ತೀನಿ. ಗೈಸ್ ಫೈನಲಿ ಫಸ್ಟ್ ಒನ್ ಆರ್ಡ್ರ್ ಕಂಪ್ಲೀಟ್ ಆಯಿತು. 50 ರೂಪಾಯಿ. ಇಲ್ಲಿ ನೋಡ್ಬೋದು 36 ರೂಪಾಯಿ ಕೊಟ್ಟವನೆ. ಒಂದು ಕಿಲೋಮೀಟ್ರ್ ಆಯಿತು, 1.5 ಕಿಲೋಮೀಟ್ರ್ ಅಷ್ಟೇ. ಐತೆ JP ನಗರ 300 ರೂಪಾಯಿ. ಲಾಂಗ್ ಎಲ್ಲ ಹೋಗೋದೇ ಬೇಡ, ವಾಪಸ್ ಯಾವನಿಗೆ ಬೇಕು ಲಾಂಗ್ ಹೋಗ್ಬಿಟ್ಟು ಸುಮ್ಮನೆ ಟ್ರಾಫಿಕಲ್ಲಿ ಹಿಂಸೆ. ಇಲ್ಲಿ ನೋಡ್ಬೋದು 50 ರೂಪಾಯಿ ಆಯಿತು. ಎಷ್ಟು ಕಿಲೋಮೀಟ್ರ್ ಅಂತ ತೋರಿಸ್ತೀನಿ ರೀ. ಇಲ್ಲಿ ನೋಡ್ಬೋದು ನೀವು 1.36 ಅಂದರೆ 1 ಕಿಲೋಮೀಟ್ರ್ 350 ಮೀಟ್ರ್ ಇಟ್ಕೊಳ್ಳಿ. ಅದಕ್ಕೆ ಕೊಟ್ಟಿರೋದು 50 ರೂಪಾಯಿ. 36 ರೂಪಾಯಿ ಕೊಟ್ಟವನೆ, ಪರವಾಗಿಲ್ಲ. ಓಕೆ ಫಸ್ಟ್ ಒನ್ ಆರ್ಡ್ರ್ ಕಂಪ್ಲೀಟ್ ಆಯಿತು. 6 ಗಂಟೆ ಟೈಮು, 6 ಆಯಿತು. ನೆಕ್ಸ್ಟ್ ಆರ್ಡ್ರು ಯಾವುದಾದ್ರೂ ವೆಯ್ಟ್ ಮಾಡೋಣ. ನೆಕ್ಸ್ಟ್ ಆರ್ಡ್ರ್ ಯಾವುದಾದ್ರೂ ಬಿದ್ದು ನಿಮಗೆ ಸಿಗ್ತೀನಿ ಬನ್ನಿ. 2 ಆರ್ಡ್ರ್ ಮಾಡಿದ್ದೀನಿ ನೋಡ್ಬೋದು, 137. ಆಲ್ ಆರ್ಡ್ರ್ 2 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ಒಂದು ಕ್ಯಾನ್ಸಲ್ ಆಯಿತು. ಮಿಸ್ ಬಂದ್ಬಿಟ್ಟು ಅದು 33. ಯಪ್ಪ ಸೈಕು 55 ರೂಪಾಯಿ ಇರಪ್ಪ. ಇದರಲ್ಲಿ ಒಂದು ಅಪ್ಡೇಟ್ ಕೊಟ್ಟವನೆ ರ್ಯಾಪಿಡೋದಲ್ಲಿ, ಅಂದರೆ ಡೈಮಂಡು ನೋಡಿ. ನಾನು 30 ಕಲೆಕ್ಟ್ ಮಾಡಿಕ್ಕಿದ್ದೀನಿ. ಅಂದರೆ 2ಗೆ 20 ರೂಪಾಯಿ, 5ಗೆ 50 ರೂಪಾಯಿ, 10ಗೆ 100 ರೂಪಾಯಿ, 20ಗೆ 200 ರೂಪಾಯಿ. ಅಂದರೆ ಇದೆಲ್ಲ ವ್ಯಾಲೆಟ್ಗೆ ಹೋಗುತ್ತೆ. ಇವಾಗ ನಾವು ಇವರು ಕಂಪ್ನಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ರು, ರ್ಯಾಪಿಡೋ ಕಂಪ್ನಿಯಲ್ಲಿ. ಇವಾಗ ನಾವು ಇದು ಎತ್ಕೊಂಡ್ರು ಇದು ವ್ಯಾಲೆಟ್ಗೆ ಹೋಗುತ್ತೆ. ಇಲ್ಲಿ ನೋಡಿ ವ್ಯಾಲೆಟಲ್ಲೇ ಆಲ್ರೆಡಿ 255 ರೂಪಾಯಿ, 255 ರೂಪಾಯಿ ಐತೆ. ಇವಾಗ ವ್ಯಾಲೆಟ್ಗೆ ಹೋಗಿದ್ರೂ ನಾವು ವಿಡ್ರಾಲ್ ಮಾಡೋಕ್ಕಾಗಲ್ಲ ನೋಡಿ. ವಿಡ್ರಾಲ್ ಮಾಡೋಕ್ಕೆ ಆಪ್ಷನ್ನೇ ಇಲ್ಲ, ಯಾಕಂದರೆ ಇದು ಅವ್ರ ಕಂಪ್ನಿಯಲ್ಲಿ ನಾವು ಕೆಲಸ ಮಾಡ್ತಾ ಇರೋದು, ಅದರಿಂದ ಅವ್ರಿಗೆ ಹೋಗುತ್ತೆ. ಅದರಿಂದ ಇದು ಇವಾಗ ನೋಡಿ, ಇದು ಇವ್ರ ಕಂಪ್ನಿ ಬಿಡಬೇಕಾದ್ರೆ ನಾವು ಈ ಥರ ಮಾಡ್ಕೋಬೋದು. ಇವಾಗ ನಾನು ನೋಡಿ ಇದೇನಾದರೂ ವಿಡ್ರಾಲ್ ಮಾಡಿದ್ರೆ 300 ರೂಪಾಯಿ ಬರುತ್ತೆ. ಇದೊಂದು 200 ರೂಪಾಯಿ. ನನ್ನ ಹತ್ರ 30 ಡೈಮಂಡ್ ಐತಲ್ಲ, 30 ಡೈಮಂಡಲ್ಲಿ ಇದೊಂದು 200 ರೂಪಾಯಿ ಬರುತ್ತೆ. 20 ಡೈಮಂಡಲ್ಲಿ ಒಂದು 10 ಡೈಮಂಡಲ್ಲಿ 100 ರೂಪಾಯಿ ಬರುತ್ತೆ. 300 ರೂಪಾಯಿ ಬರುತ್ತೆ ವಿಡ್ರಾಲ್ ಮಾಡಿದ್ರೆ. ಇದೊಂಥರ ಪರವಾಗಿಲ್ಲ ಗುರು, ಚೆನ್ನಾಗೈತೆ ಇದೊಂದು ಫೀಚರು. ರ್ಯಾಪಿಡೋದವ್ರು ಒಳ್ಳೆ ಕೆಲಸ ಮಾಡಿರೋದಂದರೆ ಈ ಡೈಮಂಡ್ ಕೊಟ್ಟೇನೆ. ಅಂದರೆ ಈ ಡೈಮಂಡ್ ಕಲೆಕ್ಟ್ ಮಾಡ್ಕೊಂಡು ನಾವು ಇಟ್ಕೊಂಡು ಇದು ಮಾಡಿದ್ರೆ, ಅಂದರೆ ನಮ್ಮ ನಾರ್ಮಲ್ ಅಕೌಂಟ್ ಆಗಿದ್ರೆ ವ್ಯಾಲೆಟ್ ಮೈನಸ್ ಇದ್ದರೆ ಇದು ವಿಡ್ರಾಲ್ ಮಾಡಿಕೊಂಡ್ರೆ 200 ರೂಪಾಯಿ ಅಲ್ಲಿ ಸೆಟ್ ಆಗುತ್ತೆ. ಸರಿನಾ? ಓಕೆ ಇವಾಗ 30 ಡೈಮಂಡ್ ಆಗೈತೆ. ಆರ್ಡ್ರ್ ಯಾವುದೂ ಇಲ್ಲ, ಆರ್ಡ್ರ್ ಬಿದ್ಮೇಲೆ ನಿಮಗೆ ಸಿಗ್ತೀನಿ ಬನ್ನಿ. ಓಕೆ ಗೈಸ್ ಫೈನಲಿ 542 ರೂಪಾಯಿ ಆಗೈತೆ. ಎಷ್ಟು ಆರ್ಡ್ರ್ ಮಾಡಿದ್ದೀನಿ ನೋಡ್ಬೋದು. 8 ಆರ್ಡ್ರ್ ಮಾಡಿದ್ದೀನಿ. 8 ಆರ್ಡ್ರಿಗೆ 542 ರೂಪಾಯಿ ಆಗೈತೆ. 60 ಆರ್ಡ್ರ್ ಮಿಸ್ ಮಾಡಿದ್ದೀನಿ, ಕ್ಯಾನ್ಸಲ್ ಬಂದ್ಬಿಟ್ಟು 3 ಆರ್ಡ್ರು. ಓಕೆ ವೆಯ್ಟ್ ಮಾಡ್ತಾ ಇನ್ನು ಆರ್ಡ್ರ್ ಯಾವುದೂ ಇಲ್ಲ. ಇವಾಗ ತಾನೇ ಡ್ರಾಪ್ ಮಾಡಿದೆ 8:26ಗೆ. ಟೈಮ್ ನೋಡ್ಬೋದು 8:48 ಆಗೈತೆ. ಅಂದರೆ ಇದು ಪಿಕ್ ಮಾಡಿರೋ ಟೈಮ್ ಅನ್ಸುತ್ತೆ. ಬಿತ್ತು ಎತ್ಕೊಂತೀನಿ. ಅಯ್ಯೋ ನೋಡಿ ಈ ಥರ ಸಮನ್ ಆಕ್ಸೆಪ್ಟೆಡ್ ಅಂತ ಗೊತ್ತು. ಎತ್ಕೊಂಡಿದ್ದೀನಾ? ಇದು ಏನು ಗುರು ಇದು, ಅವಾಗ ಈ ಥರ ಸೈಕ್. ಎಷ್ಟು ಕಿಲೋಮೀಟ್ರ್ ಪಿಕಪ್ ಇಲ್ಲಿಂದ? ಅಂತೆ ನಮ್ಮ 3 ಕಿಲೋಮೀಟ್ರ್ ಐತಲ್ಲ ಗುರು ಪಿಕಪ್ಪು. ಯಾಪ ಶಾರ್ಟ್ ಕಟ್ ಇರುತ್ತೆ ಇಲ್ಲಿ. 2.9. 3 ಕಿಲೋಮೀಟ್ರ್ ಐತಲ್ಲ ಗುರು. ಯಪ್ಪ ಓಕೆ ಇರಿ, ನೋಡೋಣ ಹೋಗೋದಾ ಇಲ್ಲಾಂದರೆ ಇರೋದಾ ಅಂತ. ವೆಯ್ಟ್ ಮಾಡಿ, ಆರ್ಡ್ರ್ ಬಿದ್ಮೇಲೆ ನಿಮಗೆ ಸಿಗ್ತೀನಿ ಬನ್ನಿ. ಒಂದೇ ಒಂದು ಆರ್ಡ್ರ್ ಇಲ್ಲ. ಇವಾಗ ಮಾಲಾಪೇಶ್ ಹತ್ರ ಇದ್ದೀನಿ. 547 ರೂಪಾಯಿ ಆಗೈತೆ ಅಷ್ಟೇ. ಲಾಸ್ಟ್ ಆರ್ಡ್ರು 66 ರೂಪಾಯಿ. 8:26ಗೆ ಅಷ್ಟೇ ಬಂದಿರೋದು. ಆಮೇಲೆ ಒಂದೇ ಒಂದು ಆರ್ಡ್ರ್ ಮಾಡಿಲ್ಲ, 8 ಆರ್ಡ್ರ್ ಮಾಡಿದ್ದೀನಿ. ಇಲ್ಲಿ ಮಿಸ್ ಆರ್ಡ್ರ್ ಬಂದ್ಬಿಟ್ಟು 61. ಇಲ್ಲಿ ನೋಡ್ಬೋದು 8:53ಗೆ ಲಾಸ್ಟ್ ಆರ್ಡ್ರ್ ಬಂದಿರೋದು. ಟೈಮ್ ನೋಡ್ಬೋದು 10:17 ಆಯಿತು. ಒಂದೇ ಒಂದು ಆರ್ಡ್ರಿಲ್ಲ. ಕಂಪ್ಲೀಟ್ ಮಾಡಿರೋದು 8 ಆರ್ಡ್ರು. 542 ರೂಪಾಯಿ ಮಾಡಿದ್ದೀನಿ. ಒಂದೇ ಒಂದು ಆರ್ಡ್ರ್ ಇಲ್ಲ ಗುರು. ಮಾಲಾಪೇಶಿ ಹತ್ರ ಇದ್ದೀನಿ. ಇದು ನೋಡ್ಕೋಬೋದು, ಇದು ಮಾಲಾಪೇಶಿ. ಒಂದೇ ಒಂದು ಆರ್ಡ್ರ್ ಇಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ ಯಾವುದಾದ್ರೂ ಆರ್ಡ್ರ್ ಬೀಳತ್ತಾ ಏನು ಅಂತ. ಆರ್ಡ್ರ್ ಅಂತೂ ಯಾವುದೂ ಒಂದು ಬಿದ್ದಿಲ್ಲ. ವೆಯ್ಟ್ ಮಾಡ್ತೀನಿ ಆರ್ಡ್ರು ಯಾವುದನ್ನ ಬೀಳತ್ತೆ ಏನಂತ ನೋಡೋಣ. ಇಲ್ಲಾಂದರೆ ಎಂಡ್ ಮಾಡಬೇಕಾದ್ರೆ ಸಿಗ್ತೀನಿ ನಿಮಗೆ. ಸರಿನಾ? ಆರ್ಡ್ರ್ ಯಾವುದೂ ಇಲ್ಲ ಸದ್ಯ ಇವಾಗ. ಓಕೆ ಆರ್ಡ್ರ್ ಯಾವುದಾದ್ರೂ ಬಿದ್ಮೇಲೆ ನಿಮಗೆ ಸಿಗ್ತೀನಿ ಬನ್ನಿ. ಇವಾಗ ಒಂದು ಆರ್ಡ್ರ್ ಮಾಡಿದೆ 616 ಆಯಿತು. ಲಾಸ್ಟ್ ಆರ್ಡ್ರು ಇಲ್ಲಿ ನೋಡಿ 74 ರೂಪಾಯಿ ಮಾಡಿದೆ. ಇವಾಗ ಬಿದ್ದಿದ್ದು ಎಷ್ಟೊತ್ತು ಟೈಮ್ ಬಿದ್ದಿದ್ದು 10:57ಕ್ಕೆ ಬಿದ್ದೈತೆ. ಆರ್ಡ್ರ್ ಕಂಪ್ಲೀಟ್ ಮಾಡಿದೆ. 2 ಕಿಲೋಮೀಟ್ರ್ ಡ್ರಾಪ್ ಇತ್ತು. 30 ರೂಪಾಯಿ ಕೊಟ್ಟವನೇ ನೋಡಿ ಕಿಲೋಮೀಟ್ರಿಗೆ. ಅಂದರೆ 10 ಗಂಟೆ ಮೇಲೆ ಬಂದ್ಬಿಟ್ಟು 1.5 ಅಲ್ವಾ, ಮೀಟ್ರ್ ಮೇಲೆ 1.5 ಕೊಡ್ತಾನೆ. ಅದಕ್ಕೆ 10 ಗಂಟೆ ಮೇಲೆ ಆದರೆ ಆರ್ಡ್ರ್ ಬಿದ್ದರೆ ಮಸ್ತಾಗಿ ಮಾಡ್ಬೋದು. ಬಟ್ ಆರ್ಡ್ರೇ ಇಲ್ಲ. ಇವಾಗ ಮಾನ್ಯತೆಯಲ್ಲಿದ್ದೀನಿ ನೋಡ್ಬೋದು. ಮಾನ್ಯತೆಯಲ್ಲಿದ್ದೀನಿ. ಆರ್ಡ್ರೇ ಇಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ ಆರ್ಡ್ರ್ ಬೀಳುತ್ತೆ ಅಂತ. 12 ಗಂಟೆವರೆಗೂ ವೆಯ್ಟ್ ಮಾಡಬೇಕು. ಹೇಳಿದ್ದೀನಿ, ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದೀನಿ ಬ್ರೋ ಆರ್ಡ್ರೇ ಇಲ್ಲ ಅಂತ.
ಓಕೆ, ಬಿದ್ದಿದ್ದೆಲ್ಲ ಮಾಡಿ ಬ್ರೋ ಅಂತ ಹೇಳವ್ರೆ. ಅದಕ್ಕೆ ಆರ್ಡ್ರ್ ಯಾವುದಾದ್ರು ಬಿಡಲಿ ಮಾಡ್ತಾ ಇರ್ತೀನಿ. ಬಿದ್ದಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ, ಹೇಳಿದ್ದೀನಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆರ್ಡ್ರು ಯಾವುದು ಬಿದ್ದಿಲ್ಲ, ಯಾವುದೋ ಬಿತ್ತು ನೋಡಿ. ಸಮನ್ ಆಕ್ಸೆಪ್ಟ್ ಅಂತ ಬಂತು, ಬಿತ್ತು. ಅಯ್ಯೋ ತೇರಿಕೆ, ಇದೇನು ಗುರು ಈ ಥರ ಸೈಕು. ಮುಂದೆ ಪಿಕಪ್ ಎತ್ಕೊಂಡಿದ್ದೀನಿ, ಎತ್ಕೊಂಡಿಲ್ಲ ಅಂದ್ಕೊಬಿಟ್ಟಿದ್ದೆ, ಒಂದು ಸೈಕಿಗೆ ಎತ್ಕೊಂಡಿದ್ದೀನಿ. ಓಕೆ, ಡ್ರಾಪ್ ಮಾಡೋಣ. ಇದು ಡ್ರಾಪ್ ಮಾಡಿ ನೋಡೋಣ ಎಷ್ಟು ಕೊಟ್ಟವನು ಏನಂತ. ಡ್ರಾಪ್ ಮಾಡಿ ನಿಮ್ಗೆ ಸಿಗ್ತೀನಿ ಬನ್ನಿ ಗೈಸ್. ಅದು ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿದ್ಮೇಲೆ ಇನ್ನೊಂದು ಆರ್ಡ್ರ್ ಬಿತ್ತು, ಇಲ್ಲಿ ನೋಡ್ಬೋದು. ಅವಾಗೆ ಮಾಡಿರೋದು ತೋರಿಸ್ತೀನಿ, 1 ಸೆಕೆಂಡು ನೋಡಿ. ಮಾನತ ಟೆಕ್ ಪಾರ್ಕಿಂದ ಇದು ಬಿದ್ದಿದ್ದು 2 ಕಿಲೋಮೀಟ್ರು, 2.5. ಅದು ಡ್ರಾಪ್ ಮಾಡಿದ್ಮೇಲೆ ರನ್ನಿಂಗಲ್ಲೇ ಇನ್ನೊಂದು ಆರ್ಡ್ರ್ ಬಿತ್ತು. ಅಲ್ಲಿಂದ ಮಾಲಾಪೇಶ ಡ್ರಾಪು ನೋಡ್ಕೋಬೋದು. ಇದು ಬಂದ್ಬಿಟ್ಟು 4 ಕಿಲೋಮೀಟ್ರು, 150 ರೂಪಾಯಿ ಕೊಟ್ಟವನೆ. ಅದೇ ಏನಿಲ್ವಾ, ನೈಟ್ ಟೈಮ್ ಬಂದ್ಬಿಟ್ಟು ಆರ್ಡ್ರ್ ಬಿತ್ತು ಅಂದರೆ ಸಖತ್ತು ಗುರು. 5 ಕಿಲೋಮೀಟ್ರಿಗೆ 150 ಕೊಡ್ತಾನೆ. ಎಷ್ಟು ಕೊಡ್ತಾನೆ ಕಿಲೋಮೀಟ್ರ್ ನೋಡಿ, 34 ರೂಪಾಯಿ ಕೊಡ್ತಾನೆ ಕಿಲೋಮೀಟ್ರಿಗೆ. ಬಿತ್ತು ಎತ್ಕೊಂಡೆ. ಇಲ್ಲಿ ಪಿಕಪ್ಪು. ಓಕೆ, ಇಲ್ಲಿ ಊಬರ್ ಪಿಕಪ್ ಹತ್ರ ಹೋಗ್ಬೇಕು. ಹಿಂದೆನೇ ಡ್ರಾಪು. ಇದು 55 ರೂಪಾಯಿ ಕೊಡ್ತಾನೆ. ಗೊತ್ತಿರೋದೆ, ಇದು ಬೇಜಾನ್ ಮಾಡಿದ್ದೀನಿ ಆರ್ಡ್ರು. ಓಕೆ, ಮಲಾಪೇಶ್ ಊಬರ್ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಪಿಕ್ ಮಾಡೋಣ. ಪಿಕ್ ಮಾಡಿ ಡ್ರಾಪ್ ಮಾಡಬೇಕಾದ್ರೆ ನಿಮಗೆ ಸಿಗ್ತೀನಿ ಬನ್ನಿ ಗೈಸ್. ಫೈನಲಿ ಇವತ್ತಿನ ಅರ್ನಿಂಗ್ಸ್ ತೋರಿಸುವ ಸಮಯ. ಆಲ್ಮೋಸ್ಟ್ ಇವಾಗ ಕರೆಕ್ಟಾಗಿ 12:10 ಆಗೈತೆ. ನನ್ನ ಅರ್ನಿಂಗ್ಸ್ ಎಷ್ಟಾಗೈತೆ ಏನಂತ ನೀವೇ ನೋಡ್ಕೊಬೇಡಿ, ತೋರಿಸ್ತೀನಿ ಈಗ. ನೋಡ್ಕೋಬೋದು. ಕರೆಕ್ಟಾಗಿ 13 ಆರ್ಡ್ರ್ ಮಾಡಿದ್ದೀನಿ, 953 ರೂಪಾಯಿ ಆಗೈತೆ. ಲಾಸ್ಟಲ್ಲಿ ಒಂದು ಆರ್ಡ್ರ್ ಬಿದ್ದೈತೆ ನೋಡ್ಗುರು. ಕರೆಕ್ಟಾಗಿ 11:59ಗೆ ಬಿದ್ದೈತೆ, 55 ರೂಪಾಯಿ 1 ಕಿಲೋಮೀಟ್ರು. ಓಕೆ, ನಾನು ಟೋಟಲ್ 13 ಆರ್ಡ್ರ್ ಮಾಡಿದ್ದೀನಿ. ಇವತ್ತು ಅರ್ನಿಂಗ್ಸು 953. ಇನ್ನೂ ಒಂದು 50 ರೂಪಾಯಿ ಕಮ್ಮಿ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ಆರ್ಡ್ರ್ ಇಲ್ವಲ್ಲ. ಅವಾಗ ಇದು ಮಾಡಿರುತ್ತೆ ಹೆಚ್ಚು ಅನ್ಕೊಳ್ಳಿ. ಆರ್ಡ್ರ್ ಇಲ್ಲ, ಹೆಂಗೋ 900 ಮಾಡಿದ್ದೀನಿ. ಖುಷಿ ಆಗ್ತೈತೆ. 960 ಮಾಡಿದ್ದೀನಿ. ಹೇಳ್ತಾ ಇವತ್ತಿನ ಅರ್ನಿಂಗ್ಸ್ ಇಷ್ಟೇ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹೇಳ್ತಾ ಈ ವಿಡಿಯೋಲ್ಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.